ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ನಿಮ್ಮ ಪ್ರೀತಿಯ ಚೇತನ್ ಸರ್ ಮಾಡುವ ನಮಸ್ಕಾರಗಳು. ಹಾಗೆ ಕರ್ನಾಟಕ ಇತಿಹಾಸದ ಸಿರೀಸ್ ತರಗತಿಗಳಿಗೆ ಸ್ವಾಗತ. ಸೊ ನಿನ್ನೆ ತರಗತಿಯಲ್ಲಿ ಕರ್ನಾಟಕ ಇತಿಹಾಸದ ಅದರಲ್ಲೂ ಶಾತವಾಹನರ ಆರ್ಥಿಕತೆ ಆಗಿರ್ಬೋದು, ಆಡಳಿತ, ಸಮಾಜ, ನಾಣ್ಯ ವ್ಯವಸ್ಥೆಗಳ ಬಗ್ಗೆ ನಾವೇನಪ್ಪಾ ನಿನ್ನೆ ತರಗತಿಯನ್ನು ನೋಡಿದ್ವಿ. ಸೊ ಇವತ್ತಿನ ತರಗತಿಯ ಮುಖ್ಯವಾದಂತಹ ಅಂಗ, ಆಮೇಲೆ ಈ ಒಂದು ಶಾತವಾಹನರ ಪ್ರಮುಖವಾದಂತಹ ಘಟ್ಟ ಯಾವ್ದಪ್ಪ ಅಂದ್ರೆ ಕಲೆ ಮತ್ತು ವಾಸ್ತುಶಿಲ್ಪ. ಕಲೆ ಮತ್ತು ವಾಸ್ತುಶಿಲ್ಪ ಇದನ್ನ ನಾವು ಇವತ್ತೇನಪ್ಪಾ ಅಂದ್ರೆ ನೋಡುವಂಥದ್ದು. ಸೊ ಇದರ ಕಲೆ ಮತ್ತು ವಾಸ್ತುಶಿಲ್ಪ ನೋಡೋದಕ್ಕಿಂತ ಮೊದಲು ಯಾರ್ಯಾರು ಇನ್ನು ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಲೈಕ್ ಮಾಡಿ, ಯಾರು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋನ ಲೈಕ್ ಮಾಡ್ರಿ, ಆಮೇಲೆ ವಿಡಿಯೋನ ಆದಷ್ಟು ಶೇರ್ ಮಾಡ್ರಿ. ಸಾಕಷ್ಟು ಮತ್ತೆ ಏನಪ್ಪಾ ಅಂದ್ರೆ ಹೆಚ್ಚಿನ ಜನರಿಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡೋಣ. ಸೊ ಪಾಠಕ್ಕೆ ಬಂದ್ರೆ, ಸೊ ಫಸ್ಟ್ ಏನಪ್ಪಾ ಅಂತಂದ್ರೆ ಕಲೆ ಮತ್ತು ವಾಸ್ತುಶಿಲ್ಪ. ಕಲೆ ಮತ್ತು ವಾಸ್ತುಶಿಲ್ಪ. ಸೊ ಪ್ರಶ್ನೆಗಳು ನಮ್ಗೆ ಸಾಕಷ್ಟು ಬಾರಿ ಏನಪ್ಪಾ ಅಂದ್ರೆ ಕಲೆ ಮತ್ತು ವಾಸ್ತುಶಿಲ್ಪದ ಮೇಲೆ ರಿಪೀಟ್ ಆಗುವಂತ ಚಾನ್ಸಸ್ ಗಳು ಬಹಳ ಇರ್ತಾವ. ಸೊ ಹಾಗಾಗಿ ಇದು ತುಂಬಾ ಏನಪ್ಪಾ ಅಂತಂದ್ರೆ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರ್ತದ. ಸೊ ಇವರ ಒಂದು ಆಡಳಿತದಲ್ಲಿ ಯಾವ ರೀತಿಯಾದಂತಹ ಕಲೆ ಮತ್ತು ವಾಸ್ತುಶಿಲ್ಪ ಇತ್ತು ಅಂತಂದ್ರೆ ಬೌದ್ಧ ಕಲೆ ಮತ್ತು ವಾಸ್ತುಶಿಲ್ಪವನ್ನ ನಾವು ನೋಡ್ತೀವಿ. ಬೌದ್ಧರ ವಾಸ್ತುಶಿಲ್ಪವನ್ನ ನೋಡ್ತೀವಿ. ಸೊ ಬೌದ್ಧರ ವಾಸ್ತುಶಿಲ್ಪಗಳು ಯಾವ್ಯಾವಪ್ಪ ಅಂತಂದ್ರೆ ಒಂದು ಸ್ತೂಪ, ಇನ್ನೊಂದು ಚೈತ್ಯ, ಇನ್ನೊಂದು ವಿಹಾರ. ಸ್ತೂಪ, ಚೈತ್ಯ, ವಿಹಾರ. ಹಾಗಾದ್ರೆ ಸ್ತೂಪ ಅಂದ್ರೆ ಏನ್ರಿ? ಸ್ತೂಪ ಅಂತಂದ್ರೆ ಏನಪ್ಪಾ ಅಂತಂದ್ರ ಬುದ್ಧನ ಅವಶೇಷಗಳ ಮೇಲೆ ಕಟ್ಟಿದ ಪೂಜಾ ಸ್ಥಳ. ಬುದ್ಧನ ಅವಶೇಷಗಳ ಮೇಲೆ ಕಟ್ಟಿದ ಪೂಜಾ ಸ್ಥಳ ಅಂತಂದ ಹೇಳಿ ಕರಿತೀವ್ರಿ. ನೆಕ್ಸ್ಟ್ ಇಲ್ಲಿ ಚೈತ್ಯ ಅಂತಂದ್ರೆ ಏನಪ್ಪಾ ಅಂದ್ರ ಬೌದ್ಧರ ಪ್ರಾರ್ಥನಾ ಗೃಹ. ನೆಕ್ಸ್ಟ್ ವಿಹಾರ ಏನಪ್ಪಾ ಅಂದ್ರ ಬೌದ್ಧರ ವಿಶ್ರಾಂತಿ ಗೃಹ. ಸ್ತೂಪ ಅಂತಂದ್ರೆ ಬುದ್ಧನ ಅವಶೇಷಗಳ ಮೇಲೆ ಕಟ್ಟಿದಂತಹ ಪೂಜಾ ಸ್ಥಳ. ಚೈತ್ಯ ಅಂದ್ರ ಬೌದ್ಧರ ಪ್ರಾರ್ಥನಾ ಗೃಹ. ವಿಹಾರ ಅಂತಂದ್ರ ಬೌದ್ಧರ ವಿಶ್ರಾಂತಿ ಗೃಹ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇವನು ಒಂದೊಂದಾಗಿ ನಾವು ನೋಡ್ಬೇಕು ಅಂತಂದ್ರೆ ಮೊದಲು ಬರೋದು ಯಾವ್ದಪ್ಪ ಅಂತಂದ್ರ ಸ್ತೂಪ ಅಂತಂದ್ರೆ ನಾವಾಗ್ಲೇ ನೋಡಿದ್ವಿ ಏನ್ರಿ? ಬೌದ್ಧರ ಅವಶೇಷಗಳ ಮೇಲೆ ಕಟ್ಟಿದ ಪೂಜಾ ಸ್ಥಳ. ಹಾಗಾದ್ರೆ ಈ ಸ್ತೂಪಗಳು ಹೆಂಗಿರ್ತಿದ್ವು? ಸ್ತೂಪಗಳ ಈ ಆಕಾರದೊಳಗಿರ್ತಿದ್ರಿ. ಸ್ತೂಪಗಳು ಏನಿರ್ತಿದ್ವಪ್ಪ ಅಂತಂದ್ರ ಈ ಆಕಾರದಲ್ಲಿ ಇರ್ತಿದ್ವು. ಈ ತರ ಗುಮ್ಮಟ ಇರ್ತಿತ್ತು, ಮೇಲೆ ಈ ತರ ಒಂದು ಇದು ಚೌಕಾಕೃತಿ, ಆಮೇಲೆ ಈ ತರ, ಆಮೇಲೆ ಇದೊಂದು ಗೇಟ್. ಏನಪ್ಪಾ ಅಂದ್ರೆ ಗೇಟ್. ಸೊ ಏನಿವು? ಸೊ ಈ ಮೇಲಿರುವಂತಹ ಇದಕ್ಕೆ ಏನಂತ ಕರಿತಿದ್ರಪ್ಪ ಅಂತಂದ್ರ ಛತ್ರ ಅಥವಾ ಛತ್ರ ಅಂತ ಕರಿತಿದ್ರಿ. ಏನಂತ ಕರಿತಿದ್ರಿ? ಛತ್ರ. ನೆಕ್ಸ್ಟ್ ಈ ಚೌಕಾಕೃತಿ ಇರುವಂತ ಆಕೃತಿಗೆ ಏನಂತ ಕರಿತಿದ್ರಪ್ಪ ಅಂದ್ರ ಹರ್ಮಿಕ. ಇದಕ್ಕೆ ಅಂಡ. ಆಮೇಲೆ ಇದಕ್ಕೆ ಏನಂತ ಕರಿತಿದ್ರಪ್ಪ ಅಂತಂದ್ರ ಪ್ರದಕ್ಷಿಣೆ ಪಥ. ಇದಕ್ಕೆ ಏನಂತ ಕರಿತಿದ್ರಪ್ಪ ಅಂದ್ರ ಗೇಟ್. ಇದಕ್ಕೆ ಏನಂತ ಕರಿತಿದ್ರಿ? ಗೇಟ್ ಅಥವಾ ತೋರಣ. ಅಂತಂದ ಹೇಳಿ ಕರಿತಿದ್ರು. ಸ್ತೂಪಗಳು ನೋಡಕ್ ಹೆಂಗಿರ್ತದ ಅಂದ್ರೆ ಹಿಂಗಿರ್ತಿದ್ವಿ. ಸೊ ಈ ಸ್ತೂಪಗಳ ನಡುವಿನ ಭಾಗ ಏನಿರ್ತಿತ್ತಪ್ಪ ಅಂತಂದ್ರ ಸ್ತೂಪಗಳ ನಡುವೆ ಏನಿರ್ತಿತ್ತಪ್ಪ ಅಂತಂದ್ರ ಬುದ್ಧನ ಅವಶೇಷಗಳು ಇರ್ತಿದ್ವು ಅಂತ್ರಿ. ಬುದ್ಧನ ಅವಶೇಷಗಳು ಇರ್ತಿದ್ವು ಅಂತ. ನಡುವೆ ಏನಪ್ಪಾ ಅಂದ್ರೆ ಬುದ್ಧನ ಅವಶೇಷಗಳು ಕಂಡು ಬರ್ತಿತ್ತು. ಈ ಗೇಟ್ ಎಷ್ಟು ಕಡೆ ಇರ್ತಿತ್ತಪ್ಪ ಅಂತಂದ್ರ 4 ದಿಕ್ಕಿನಲ್ಲಿ ಒಂದೊಂದು ಗೇಟ್ ಇರ್ತಿದ್ವು ರೀ. 4 ದಿಕ್ಕಿನಲ್ಲಿ ಏನಪ್ಪಾ ಅಂತಂದ್ರ ಒಂದೊಂದು
ಗೇಟ್ಗಳು ಇರ್ತಿದ್ರಿ. 4 ದಿಕ್ಕಿನಲ್ಲಿ ಏನಪ್ಪಾ ಅಂದ್ರೆ ಒಂದೊಂದು ಗೇಟ್ಗಳು ಇರ್ತಿತ್ತು. 4 ದಿಕ್ಕು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 4 ದಿಕ್ಕಿನಲ್ಲಿ ಏನಪ್ಪಾ ಅಂದ್ರೆ ಒಂದೊಂದು ಗೇಟ್ಗಳು ಇರ್ತಿತ್ತು. ಹಾಗೆ ಈ ಒಂದು ಸ್ತೂಪಗಳ ಎಲ್ಲೆಲ್ಲಿ ಕಂಡು ಬಂದು, ಈ ತರದ ಸ್ತೂಪಗಳು ನಮಗೆ ಎಲ್ಲೆಲ್ಲಿ ಕಂಡು ಬಂದು ಅಂತಂದ್ರ ಅಮರಾವತಿಯಲ್ಲಿ ರೀ, ಅಮರಾವತಿ, ಸನ್ನತಿ ಮತ್ತೆ ನಾಗಾರ್ಜುನ ಕೊಂಡ, ನಾಗಾರ್ಜುನ ಕೊಂಡ, ಅಮರಾವತಿ, ಸನ್ನತಿ ಮತ್ತೆ ನಾಗಾರ್ಜುನ ಕೊಂಡದಲ್ಲಿ ಏನಪ್ಪಾ ಅಂತಂದ್ರೆ ಈ ತರ ಸ್ತೂಪಗಳ ನಮಗ ಕಂಡು ಬಂದ್ರಿ. ಹಾಗಾದ್ರೆ ಒಂದೊಂದನ್ನ ನೋಡ್ತಾ ಹೋಗೋಣ್ರಿ. ಫಸ್ಟಿಗೆ ಯಾವ್ದಪ್ಪ ಅಂತಂದ್ರ ಅಮರಾವತಿ ಸ್ತೂಪ. ಫಸ್ಟಿಗೆ ಯಾವ್ದಪ್ಪ ಅಂತಂದ್ರ ಅಮರಾವತಿ ಸ್ತೂಪ. ಸೊ ಇದನ್ನ ಯಾರು ಕಟ್ಸಿದ್ರು? ವಸಿಷ್ಠ ಪುತ್ರ ಪುಲಮಾವಿರಿ. ಕಟ್ಸಿದವ್ರು ಯಾರಪ್ಪ ಅಂತಂದ್ರ ವಸಿಷ್ಠ ಪುತ್ರ ಪುಲಮಾವಿ. ವಸಿಷ್ಠ ಪುತ್ರ ಪುಲಮಾವಿ ಕಟ್ಸಿದವ್ರು ಯಾರು ಇದನ್ನ? ವಸಿಷ್ಠ ಪುತ್ರ ಪುಲಮಾವಿ ಕಾಲದಲ್ಲಿ ಏನಾಗ್ತದಪ್ಪ ಅಂತಂದ್ರ ಈ ಅಮರಾವತಿ ಸ್ತೂಪ ನಿರ್ಮಾಣ ಆಗ್ತೈತಿ. ಇದು ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಸ್ತೂಪ. ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಸ್ತೂಪ ರೀ. ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಸ್ತೂಪ. ಇದರ ವಿಶೇಷತೆ ಏನಪ್ಪಾ ಅಂತಂದ್ರ ಇದನ್ನ ಬಿಳಿ ಮಾರ್ಬಲ್ ನಿಂದ ಕಟ್ಟ್ಯಾರ್ರಿ. ಬಿಳಿ ಮಾರ್ಬಲ್ ನಿಂದ ಏನಾಗ್ಯಾರಪ್ಪ ಅಂತಂದ್ರೆ ಇದನ್ನ ಕಟ್ಟಿರುವಂತದ್ದು. ಬಿಳಿ ಮಾರ್ಬಲ್ ನಿಂದ ಕಟ್ಟಿರುವಂತದ್ದು. ಅಮರಾವತಿ ಸ್ತೂಪವನ್ನ ಯಾವ ಮಾರ್ಬಲ್ ನಿಂದ ಕಟ್ಟಿರ್ತಾರೆ? ಬಿಳಿ ಮಾರ್ಬಲ್ ನಿಂದ ಕಟ್ಟಿರ್ತಾರೆ. ಅಮರಾವತಿ ಸ್ತೂಪ ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಸ್ತೂಪವಾಗಿರ್ತದ. ಅಷ್ಟೇ ಅಲ್ಲ, ಇದನ್ನ ನಿರ್ಮಾಣ ಯಾರ ಕಾಲದಲ್ಲಿ ಆಗ್ತದಪ್ಪ ಅಂತಂದ್ರೆ ವಸಿಷ್ಠ ಪುತ್ರ ಪುಲಮಾವಿಯ ಕಾಲದಲ್ಲಿ ನಿರ್ಮಾಣ ಆಗ್ತೈತಿ. ಇನ್ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರ ನಾಗಾರ್ಜುನ ಕೊಂಡ ಸ್ತೂಪ. ನಾಗಾರ್ಜುನ ಕೊಂಡ ಸ್ತೂಪ, ನಾಗಾರ್ಜುನ ಕೊಂಡ ಸ್ತೂಪ. ಸೊ ಈ ನಾಗಾರ್ಜುನ ಕೊಂಡ ಸ್ತೂಪದ ವಿಶೇಷತೆ ಏನಪ್ಪಾ ಅಂತಂದ್ರ ಈ ನಾಗಾರ್ಜುನ ಕೊಂಡ ಸ್ತೂಪದ ಮೇಲೆ ಬುದ್ಧ ಎದರ ಮೇಲೆ ಮಲಗಿದಂಗಂತಂದ್ರ ಹಾವಿನ ಮೇಲೆ, ಹಾವಿನ ಮೇಲೆ ಮಲಗಿದ ಹಾಗೆ ಕಾಣ್ತದಂತ್ರಿ. ಹಾವಿನ ಮೇಲೆ ಮಲಗಿದ ಹಾಗೆ ಏನಪ್ಪಾ ಅಂತಂದ್ರ ಕಂಡು ಬರುವಂತಹ ಸ್ತೂಪ ಯಾವುದು ಅಂತಂದ್ರ ನಾಗಾರ್ಜುನ ಕೊಂಡ ಸ್ತೂಪ. ನಾಗಾರ್ಜುನ ಕೊಂಡ ಸ್ತೂಪ. ಇನ್ ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂತಂದ್ರ ಸನ್ನತಿ ಸ್ತೂಪ. ಸನ್ನತಿ ಸ್ತೂಪ. ಸನ್ನತಿ ಸ್ತೂಪ. ಈ ಸ್ತೂಪ ಅಶೋಕನ ಶಾಸನದ ಜೊತೆಗೆ ಪತ್ತೆ ಆಗ್ತದ್ರಿ. ಅಶೋಕನ ಶಾಸನದ ಜೊತೆ ಪತ್ತೆಯಾಗ್ತದ್ರಿ. ಹಾಗೆ ಇದು ಭೀಮಾ ನದಿ ತೀರದಲ್ಲಿ ಐತ್ರಿ. ಎಲ್ಲೈತ್ರಿ? ಭೀಮಾ ನದಿ ದಂಡೆಯಲ್ಲಿದೆ. ಭೀಮಾ ನದಿ ದಂಡೆಯಲ್ಲಿದೆ. ಇನ್ನು ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಇನ್ನು ಚೈತ್ಯಗಳು. ಚೈತ್ಯಗಳು. ಚೈತ್ಯಗಳಂದ್ರೆ ಏನ್ರಿ? ಬೌದ್ಧ ಭಿಕ್ಷುಗಳ ಪ್ರಾರ್ಥನಾ, ಬೌದ್ಧ ಭಿಕ್ಷುಗಳ ಪ್ರಾರ್ಥನಾ ಗೃಹ. ಬೌದ್ಧ ಭಿಕ್ಷುಗಳ ಪ್ರಾರ್ಥನಾ ಗೃಹ. ಸೊ ಹಾಗಾದ್ರ ಭಾರತದ ಅತಿ ದೊಡ್ಡ ಚೈತ್ಯ ಯಾವ್ದ್ರಿ? ಭಾರತದ ಅತಿ ದೊಡ್ಡ ಚೈತ್ಯ ಯಾವುದು? ಕಾರ್ಲೆ ಚೈತ್ಯ. ಭಾರತದ ಅತಿ ದೊಡ್ಡ ಚೈತ್ಯ ಯಾವ್ದಪ್ಪ ಅಂತಂದ್ರ ಕಾರ್ಲೆ ಚೈತ್ಯ. ಈ ಕಾರ್ಲೆ ಚೈತ್ಯ ಯಾರ ಕಾಲದಲ್ಲಿ ನಿರ್ಮಾಣ ಆಗ್ತದಪ್ಪ ಅಂದ್ರೆ ಶಾತವಾಹನರ ಕಾಲದಲ್ಲಿ ನಿರ್ಮಾಣ ಆಗ್ತದ. ಶಾತವಾಹನರ ಕಾಲದಲ್ಲಿ ನಿರ್ಮಾಣ ಆಗ್ತದ. ಇದನ್ನ ಬನವಾಸಿಯ ವೈಜಯಂತಿ ಕಟ್ಟಿಸಿದ್ರು ಅಂತಂದ ಹೇಳಿ, ಬನವಾಸಿಯ ವೈಜಯಂತಿ ಜಯಂತಿ ಕಟ್ಟಿಸಿದ ಅಂತಂದೇಳಿ ಸಾಕಷ್ಟು ಜನ ಹೇಳ್ತಾರ್ರಿ.
ಇದು ಬರೀ ಏನ್ರಪ್ಪಾ ಅಂತಂದ್ರ ಊಹೆರಿದ ವೈಜಯಂತಿ ಕಟ್ಸಿದ್ರು ಅನ್ನೋದೇನಪ್ಪಾ ಅಂತಂದ್ರ ಬರೀ ಊಹೆ ಆಗಿರ್ತದ. ಹಾಗಾದ್ರೆ ಈ ಚೈತ್ಯಗಳು ಹೆಂಗಿರ್ತಿದ್ವು ನೋಡಕ, ಈ ಚೈತ್ಯಗಳು ಹೆಂಗಿರ್ತಿದ್ವಪ್ಪ ಅಂತಂದ್ರ ಈ ತರ ಇಲ್ಲಿ ಕಂಬಗಳಿರ್ತಿದ್ವು, ಈ ತರ ಕಂಬಗಳಿರ್ತಿದ್ವು, ನಡುವೆ ಒಂದೇನಿರ್ತಿತ್ತಪ್ಪ ಅಂತಂದ್ರ ಈ ತರ ಒಂದು ಚೇಂಬರ್ ಇರ್ತಿತ್ತು, ನಡುವೆ ಏನಪ್ಪಾ ಅಂದ್ರೆ ಒಂದು ಚೇಂಬರ್ ಇರ್ತಿತ್ತು. ಈ ತರ ಏನಪ್ಪಾ ಅಂದ್ರೆ ಚೈತ್ಯಗಳು ಇರ್ತಿದ್ವು. ಅಸ್ಯೂಮ್ಷನ್ ಮಾಡ್ಕೊರು, ಒಂದು ಅಸ್ಯೂಮ್ಷನ್ ಇದೆ, ಒಂದು ಅಸ್ಯೂಮ್ಷನ್. ಇದ್ರೊಳಗಡೆ ಏನಿರ್ತಿತ್ತಪ್ಪ ಅಂದ್ರೆ ಇದು ಮಿಡಲ್ ಏನಪ್ಪಾ ಅಂತಂದ್ರೆ ಮಿಡಲ್ ಏನಂತ ಕರಿತೀವಿ ನಾವು ಇದನ್ನ, ಚೇಂಬರ್. ಚೇಂಬರ್ ಅಂತ ಹೇಳಿ ಕರಿತೀವಿ. ಇದರಲ್ಲಿ 3 ಡಿವಿಷನ್ಸ್ ಇದ್ದು, 1 2 3 ಅಂದ್ರೆ ಎಷ್ಟಪ್ಪ ಅಂತಂದ್ರ 3 ಭಾಗಗಳಿದ್ದು ರೀ, 3 ಭಾಗಗಳಾಗಿದ್ವು. ನೆಕ್ಸ್ಟ್ ಒಂದು ಗ್ಯಾಲರಿ ಇತ್ತು, ಒಂದೇನಿತ್ರಿ ಗ್ಯಾಲರಿ ಇತ್ತು. ಇನ್ನೊಂದು ಗವಾಕ್ಷಿ ಇತ್ರಿ, ಗವಾಕ್ಷಿ. ಗವಾಕ್ಷಿ ಅಂದ್ರೆ ಗವಾಕ್ಷಿ ಅಂತಂದ್ರ ಈ ಗಾಳಿ ಬೆಳಕು ಬರಾಕಂತಂದೇಳಿ ಮನೆ ಮಾಡಿರ್ತಾರ. ಹಳೆ ಮನೆ, ಹಳೆ ಕಾಲದ ಮನೆ ಒಳಗಿರ್ತಾವ, ಕಿಟಕಿಗಳ ಮೇಲೆ ಇದ್ರ ಮೇಲೆ ಇರ್ತದ, ಮಾಳಿಗೆ ಮೇಲೆ ಮಾಡಿರ್ತಾರೆ, ಗವಾಕ್ಷಿ ಅಂತ ಮಾಡಿರ್ತಾರೆ. ಗಾಳಿ ಬೆಳಕು ಚಲೋ ತೆಂಗ್ ಬರ್ಲಿ ಅಂತ ಮಾಡಿರ್ತಾರೆ. ಸೊ ಆ ತರ ಏನಪ್ಪಾ ಅಂದ್ರೆ ಗವಾಕ್ಷಿಗಳಿದ್ವು, ಗವಾಕ್ಷಿಗಳಿದ್ವು. ಅಷ್ಟೇ ಅಲ್ಲ, ಈ ಚೈತ್ಯಗಳು ಎಲ್ಲೆಲ್ಲಿ ಕಂಡು ಬಂದು, ಬೆಡ್ಸಾದಲ್ಲಿ ಎಲ್ಲೆಲ್ಲಿ ಕಂಡು ಬರ್ತಾವ್ರಿ ಇವಾಗ, ಬೆಡ್ಸಾದಲ್ಲಿ, ನಾಸಿಕದಲ್ಲಿ, ಕನ್ಹೇರಿ, ಕೊಂಡಾನ, ನೆಕ್ಸ್ಟ್ ಪಂಡಲವೇಣಿ, ಮತ್ತೆ ಬಾಜ್. ಇವೆಲ್ಲದರಲ್ಲಿ ಏನಪ್ಪಾ ಅಂತಂದ್ರ ಈ ಚೈತ್ಯಗಳು ನಮ್ಗೆ ಏನಾಗ್ತದ, ಕಂಡು ಬರ್ತಾವ್ರಿ. ಇನ್ನು ನೆಕ್ಸ್ಟ್, ಇನ್ನು ಕೊನೆಯ ಪಾಯಿಂಟ್ ಯಾವ್ದಪ್ಪ ಅಂತಂದ್ರ ಅಮರಾವತಿ ಕಲಾಶೈಲಿ. ಇವರ ಒಂದು ಆಡಳಿತದಲ್ಲಿ ಬರುವಂತ ಒಂದು ಅಪ್ರತಿಮ ಕಲಾಶೈಲಿ ಯಾವ್ದಪ್ಪ ಅಂತಂದ್ರ ಅಮರಾವತಿ ಕಲಾಶೈಲಿ. ಅಂದ್ರೆ ಅಮರಾವತಿ ಸ್ಕೂಲ್ ಆಫ್ ಆರ್ಟ್, ಅಮರಾವತಿ ಸ್ಕೂಲ್ ಆಫ್ ಆರ್ಟ್ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಅಮರಾವತಿ ಸ್ಕೂಲ್ ಆಫ್ ಆರ್ಟ್ ಯಾರ ಒಂದು ಆಶ್ರಯದಲ್ಲಿ ಹುಟ್ಕೊಂತಪ್ಪ ಅಂತಂದ್ರ ಶಾತವಾಹನರ ಆಶ್ರಯದಲ್ಲಿ, ಶಾತವಾಹನರ ಆಶ್ರಯದಲ್ಲಿ ಏನಾಗ್ತಪ್ಪ ಅಂತಂದ್ರ ನಿರ್ಮಾಣ ಆಗ್ತದ. ಶಾತವಾಹನರ ಆಶ್ರಯದಲ್ಲಿ ಹುಟ್ಟುಕೊಳ್ಳುವಂತ ಒಂದು ಶೈಲಿ ಆಗಿರ್ತದ. ಸೊ ಇದು ಶೈಲಿಯ ಯಾವ ರೀತಿ ಅಂದ್ರೆ, ಇದ್ರ ಶೈಲಿಯ ಉದ್ದೇಶ ಅಂದ್ರೆ ಯಾವ ರೀತಿ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಇದು ನರೇಟಿವ್ ಆರ್ಟ್ ಅಂತ ಕರಿತೀವಿ. ಅಂದ್ರ ಕಥನ ಶೈಲಿ ರೀ, ಕಥನ ಶೈಲಿ. ಕಥೆಯ ಮುಖಾಂತರ, ಕಥೆಯ ತರ ಏನಪ್ಪಾ ಅಂತಂದ್ರ ಇದು ಹೇಳ್ತದ್ರಿ. ಇದು ಈ ಒಂದು ಕಲೆ ಹೆಂಗಿರ್ತದ ಅಂತಂದ್ರೆ ಇದ್ರ ಚಿತ್ರಗಳ ಹೆಂಗಿರ್ತಾವ ಅಂತ ಒಂದು ಕಥೆಯನ್ನ ಬಿಂಬಿಸ್ತಾರ, ಒಂದ್ ಕಥೆಯನ್ನ ಹೇಳ್ತಾರ. ಯಾವ್ದೋ ಒಂದು ರಾಜನ ಕಥೆಗಳನ್ನ ಬರೀ ಆ ಚಿತ್ರಗಳ ಮೇಲೆ ನಮ್ಗೆ ಏನಾಗ್ತದ ಅಂದ್ರೆ ಗೊತ್ತಾಗ್ತೈತ್ರಿ. ಈ ಒಂದು ಶೈಲಿ ಒಳಗಡೆ ಯಾವ ಒಂದು ಕಲ್ಲನ್ನ ಬಳಸ್ತಾರಪ್ಪ ಅಂದ್ರ ಬಿಳಿ ಅಮೃತ ಶಿಲೆಯನ್ನ ಬಳಸ್ತಾರ್ರಿ, ಬಿಳಿ ಅಮೃತ ಶಿಲೆಯನ್ನ ಬಳಸ್ತಾರ. ಈ ಒಂದು ಶೈಲಿಯಲ್ಲಿ ಅತಿ ಹೆಚ್ಚು ಯಾರ ಕಥೆಯನ್ನ ವಿವರಿಸ್ತಾರಪ್ಪ ಅಂತಂದ್ರ ಬುದ್ಧನ ಜೀವನ ಕಥೆಯನ್ನ ವಿವರಿಸಿರುವಂತದ್ ನೋಡ್ತೀವಿ ನಾವು. ಬುದ್ಧನ ಜೀವನ ಕಥೆಯನ್ನ ಹೆಚ್ಚು ವಿವರಿಸ್ಯಾರ್ರಿ, ಹೆಚ್ಚು ವಿವರಿಸಿರುವುದನ್ನ ನಾವೇನಪ್ಪಾ ಅಂತಂದ್ರ ಈ ಒಂದು ಶೈಲಿಯಲ್ಲಿ ನಾವು ನೋಡ್ತೀವಿ. ಅರ್ಥ ಆಯ್ತಾ? ಸೊ ಇದಿಷ್ಟು ಏನಪ್ಪಾ ಅಂತಂದ್ರ ಶಾತವಾಹನರ ಬಗ್ಗೆ ಇರುವಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಆಗಿರ್ತದ. ಸೊ ಎಲ್ಲರಿಗೂ ಈ ಒಂದು ವಿಡಿಯೋ ಅರ್ಥ ಆಗೈತಿ ಅಂತ ಅನ್ಕೊಂತೀನಿ. ಸೊ ದಯವಿಟ್ಟು ಯಾರಿಗಾರಿಗೆ ಅರ್ಥ ಆಗೈತಿ ಪ್ಲೀಸ್ ಎಲ್ಲರೂ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಯಾರ್ಯಾರು ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಟ್ರಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ರಿ. ಇನ್ನು ಮುಂದಿನ ತರಗತಿಯಲ್ಲಿ
ಒಂದು ಮಸ್ತ್ ಇರುವಂತ ಬಹಳ ಚೆನ್ನಾಗಿರುವಂತ ಒಂದು ರಾಜ ಮನೆತನದ ಬಗ್ಗೆ, ಒಂದು ಅಪ್ರತಿಮ ರಾಜ ಮನೆತನದ ಬಗ್ಗೆ ಏನಪ್ಪಾ ಅಂದ್ರೆ ತಗೊಂಡ್ ಬರುವಂತ ಪ್ರಯತ್ನವನ್ನ ಮಾಡ್ತೀನಿ. ಸೊ ಅದಕ್ಕೆ ಕಾಯ್ತಾ ಇರ್ರಿ. ಬಹಳ ಮುಂದಿನ ತರಗತಿ ಬಹಳ ಚಲೋ ಅದರಿ, ಬಹಳ ಮಸ್ತ್ ಐತಿ. ಬಹಳ ಒಂದು ಮನೆತನ, ಒಂದು ಅತ್ಯಂತ ದೊಡ್ಡ ಮನೆತನ, ಬಹಳ ಹೆಸರುವಾಸಿ ಆದಂತ ಮನೆತನ. ಸೊ ಯಾವ ಮನೆತನ ಅಂತ ಹೇಳಿ ಸಸ್ಪೆನ್ಸ್ ಅಲ್ಲಿ ಇಡೋನು. ಯಾರ್ಯಾರಿಗೆ ಇನ್ನೊಮ್ಮೆ ಪ್ಲೀಸ್ ಯಾರ್ಯಾರು ಇಷ್ಟ ಆಗಿದ್ದು ಅವರೆಲ್ಲರೂ ಲೈಕ್ ಮಾಡ್ಕೊಡ್ರಿ, ಶೇರ್ ಮಾಡ್ರಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ಸೋ ಮಚ್.